ಪಂಚ ಮಹಾ ರಾಜಯೋಗಗಳ ಬಗ್ಗೆ ತಿಳಿಸ್ಕೊಡೋದಾದರೆ ಅದು ಕೂಡ ಈ ದಿನ ರೂಪುಗೊಳ್ತಾ ಇದೆ, ಅದು ಹೇಗೆ? ಸ್ವಕ್ಷೇತ್ರದಲ್ಲಿ ಶುಕ್ರನು, ಅಭಿಲಾಷಿ ಕ್ಷೇತ್ರದಲ್ಲಿ ಗುರು ಆಲ್ರೆಡಿ ಮಿಥುನ ರಾಶಿಯಲ್ಲಿ ಇರೋದು, ಮತ್ತು ಕುಜನು 11ನೇ ತಾರೀಕು ಸ್ವಕ್ಷೇತ್ರ ಮೇಷರಾಶಿಗೆ ಬರ್ತಕ್ಕಂಥದ್ದು. ಅಷ್ಟೊತ್ತಿಗೆ ಬುಧಾದಿತ್ಯ ಯೋಗವು ಕೂಡ ಮೇಷರಾಶಿಯಲ್ಲಿ ಏರ್ಪಾಡಾಗ್ತಕ್ಕಂಥದ್ದು. ಈ ಯೋಗಗಳು ಶುಕ್ರನ ಮತ್ತು ರವಿಯ ಯೋಗಗಳು ಮಹಾಪುರುಷ ಯೋಗಗಳನ್ನು ಕೊಡ್ತದೆ. ಅಂದರೆ ಪಂಚಮಹಾಪುರುಷ ಯೋಗಗಳದ್ದು ಹೇಳ್ತಾ ಇಲ್ಲ, ಮಹಾಯೋಗಗಳು ಇನ್ನೂ ಬೇಕಾದಷ್ಟಿದೆ. ಸೊ ಆ ರೀತಿಯ ಮಹಾಯೋಗಗಳು ಇರ್ತಕ್ಕಂತಹ ತಿಂಗಳು ಈ ಮೇ ತಿಂಗಳಾಗಿದೆ. ಇದರ ವಿಶೇಷ ಫಲ ಅನುಭವಕ್ಕೆ ಬರಬೇಕು ಅಂತಂತಂದರೆ 10ನೇ ತಾರೀಕು ಕಳಿಬೇಕು, ಮೇ 10ನೇ ತಾರೀಕು ಕಳಿಬೇಕು. ಆಗ ರವಿ, ಕುಜ, ಬುಧ, ಶುಕ್ರ, ಗುರು ಒಂದು ಲೈನಲ್ಲಿ ಆಲ್ಮೋಸ್ಟ್ ಬರಿಗಣ್ಣಲ್ಲಿ ಕಾಣ್ತಾನೆ. ಪೂರ್ತಿ ಕತ್ತಲ ರಾತ್ರಿಯಲ್ಲಿ ಎಲ್ಲರೂ ಬೆಟ್ಟ ಪ್ರದೇಶದಲ್ಲಿ ಸೋಡಿಯಂ ಲೈಟ್ ಎಲ್ಲೂ ಇಲ್ಲದೆ ಇರಬೇಕಾದ್ರೆ ಹೋಗಿ ನೋಡಿದರೆ ಕಾಣ್ತಾರೆ, ಗುರುವಿನ ಕೇಂದ್ರದವರೆಗೂ ಕಾಣ್ತದೆ. ಈ ರೀತಿಯ ಅದು ಪ್ಲಾನೆಟರಿ ಪರೇಡ್ ಅಂತಂತಾನೆ ಇದೆ ಅದಕ್ಕೆ. ಸೊ ಈ ರೀತಿಯ ವಿಶೇಷ ತಿಂಗಳು. ಇದರ ಫಲ ಏನಪ್ಪ ಅಂತಂದರೆ, ಈ ಮೂರ್ಖ ಶಿಖಾಮಣಿಗಳೆಲ್ಲ ಬಟನ್ ಒತ್ತುಬಿಡ್ತೀನಿ ಅಂತಂತ 2 ತಿಂಗಳಿಂದ ಏನು ನಮಗೆ ಪ್ರಾಣ ತಿಂತಾ ಇದ್ದಾರೆ, ಈ ಮಧ್ಯಪ್ರಾಚ್ಯದವರು, ಈ ಇಸಾಯಿ ದೇಶಗಳು, ಇವ್ರಿಗೆಲ್ಲ ಸ್ವಲ್ಪ ಊಟ ತಿಂಡಿನೂ ಮಾಡೋಣ, ಮನುಷ್ಯರ ಥರನೂ ಬದುಕೋಣ ಅಂತನ್ನೋ ಒಂದು ಸ್ವಲ್ಪ ಬುದ್ಧಿ ಬರುತ್ತೆ. ಇದು ಮುಖ್ಯವಾಗಿರ್ತಕ್ಕಂಥ ಫಲ. ಯಾಕಂದರೆ ಮನುಷ್ಯ ಎಷ್ಟೇ ಒಳ್ಳೆಯವನಿರಬಹುದು, ಆದರೆ ಗ್ರಹಚಾರ ಸರಿ ಇಲ್ಲ ಅಂತಂತಂದರೆ ಅವನು ಏನು ಒಳ್ಳೆ ಕೆಲಸ ಮಾಡಲಿಕ್ಕೆ ಆಗಲ್ಲ, ಆಯಿತಾ? ಮನುಷ್ಯ ಎಷ್ಟೇ ಕೆಟ್ಟವನಿರಬಹುದು, ಆದರೆ ಗ್ರಹಚಾರ ಅವನಿಗೆ ಚೆನ್ನಾಗಿದ್ದರೆ ಅವನು ಮಾಡಬಾರ್ದು ಮಾಡೋಕ್ಕೆ ಎಲ್ಲ ಅನುಕೂಲನೂ ಇರ್ತದೆ. ಹಾಗಾಗಿದೆ ಇವತ್ತಿನ ಪ್ರಪಂಚ. ನಮಗೆಲ್ಲ ಒಳ್ಳೇದು ಮಾಡಬೇಕು ಅಂತಂತ ಆಸೆ ಇದೆ, ಆದರೆ ಗ್ರಹಚಾರ ಸರಿ ಇಲ್ಲ. ಅವರಿಗೆ ಕೆಟ್ಟದ್ದೇ ಮಾಡಬೇಕು ಅಂತಿರೋದು. ಈ ಗ್ರಹಚಾರ ಸರಿ ಇದ್ರೂ ಕೂಡ ಕೆಟ್ಟದ್ದೇ ಮಾಡಬೇಕಿರೋದು. ಅವರಿಗೆ ಈ ಕೆಟ್ಟ ಗ್ರಹಚಾರಗಳಿಂದ ಅದು ಬರೀ ಬಾಂಬ್ ಹಾಕೋದು. ನಿನ್ನ ಹತ್ರ ಇರೋದು ನನಗೆ ಸಿಗಬೇಕು, ನನ್ನ ಹತ್ರ ಇರೋದು ನಿನಗೆ ಸಿಗಬಾರ್ದು. ಈ ರೀತಿಯ ರಾಗದ್ವೇಷಗಳಲ್ಲಿ ಮುಳುಗಿ ಬಹುತೇಕ ಅರ್ಧ ಪ್ರಪಂಚದ ಚಲನೆಯನ್ನು ಆಲ್ಮೋಸ್ಟ್ ನಿಲ್ಲಿಸಿರ್ತಕ್ಕಂತಹ ಒಂದು ದುಷ್ಕಾಲದಲ್ಲಿ ಇದ್ದೇವೆ. ಅದು 10ನೇ ತಾರೀಕು ಮೇ ಪರಿಹಾರ ಆಗುತ್ತೆ. ಅಷ್ಟೊತ್ತಿಗೆ ಈ ಹೇಳಿರ್ತಕ್ಕಂಥ ಒಂದು ಒಳ್ಳೆ ಫಲ, ಒಂದು ರೀತಿಯ ಚೇಂಜ್ ಫಾರ್ ಬೆಟರ್ ಉಂಟಾಗತ್ತೆ. ಅದು ಅಕ್ಷಯ ತೃತೀಯದಿಂದ ನಾವು ಲೆಕ್ಕ ಮಾಡ್ಕೊಳ್ಬಹುದು. ಅನದರ್ 10 days ಅನ್ಕೊಳ್ಳಿ. ಸರಿ, ಈಗ ಮಾತಾಡೋಣ. ಕಾಲರ್ಸ್ ಇದ್ದಾರೆ. ಮೊದಲೇದಾಗಿ ಬೆಳಗಾವಿಯಿಂದ ಸಂತೋಷ್ ಅವರು ಕರೆ ಮಾಡಿದ್ದಾರೆ. ನಮಸ್ಕಾರ ಸಂತೋಷ್ ಅವರೇ. ನಮಸ್ತೆ ಸಂತೋಷ್ ಅವರೇ, ಕಾರ್ಯಕ್ರಮ ನೋಡ್ತಾ ಇದ್ದೀರಾ? ಹೌದು. ಅಕ್ಷಯ ತೃತೀಯ ಇವತ್ತು, ತಮ್ಮ ಪ್ರಶ್ನೆ ಏನು? ಸಂತೋಷ್ ಅವರೇ, ದಯವಿಟ್ಟು ಟಿವಿ ಮ್ಯೂಟ್ ಮಾಡಿ ಮಾತಾಡಿ. ಸರಿ, ಅಕ್ಷಯ ತೃತೀಯ ಇವತ್ತು, ಅದ್ರ ಬಗ್ಗೆ ನಾವು ಮಾತನಾಡ್ತಾ ಇದ್ವಿ. ಚಿನ್ನ ಬೆಳ್ಳಿ ಖರೀದಿ ಮಾಡಿದ್ರಾ ಅಥವಾ ಮಾಡಬೇಕಾ? ಇಲ್ಲ, ಮಾಡಬೇಕು ಮೇಡಮ್. ಮಾಡಬೇಕು. ತಮ್ಮ ಪ್ರಶ್ನೆ ಮಾತಾಡಿ. ಮಗನ ಬಗ್ಗೆ ಸ್ವಲ್ಪ ಕೇಳಬೇಕಿತ್ತು ಮೇಡಮ್. ಮಗನ ಬಗ್ಗೆ ಏನ್ ಕೇಳಬೇಕಾಗಿತ್ತು? ಅದು ಮುಂದೆ ಸ್ವಲ್ಪ ಯಾವ ರೀತಿ ಎಲ್ಲ ಮುಂದೆ ವಿದ್ಯಾಭ್ಯಾಸ ಅದ. ರಾಶಿ ನಕ್ಷತ್ರ ಹೇಳಿ ಸರ್. ಅದು ಜನ್ಮ ದಿನಾಂಕ ಗೊತ್ತಿದೆ ಮೇಡಮ್ ನನಗೆ. ಹೇಳಿ. 7/6/2005 ಮೇಡಮ್. ಇನ್ನೊಂದ್ಸರಿ ಹೇಳ್ತೀರಾ? ನಕ್ಷತ್ರ ಏನು? 7 ಜೂನ್ 2005. ಸಂತೋಷ್ ಅವರೇ, ನಿಮ್ಮ ಮಗನ ನಕ್ಷತ್ರ ಏನು? ನಮಸ್ತೆ ಗುರುಜಿ. ನಕ್ಷತ್ರ ಗೊತ್ತಿಲ್ಲ ಗುರುಜಿ, ಜನ್ಮ ದಿನಾಂಕ ಮಾತ್ರ ಗೊತ್ತಿಲ್ಲ. ಸೊ ಅಕ್ಷಯ ತೃತೀಯ ದಿನ ನಾನು ನಿಮ್ಗೊಂದೊಂದು ಅಕ್ಷಯವಾಗಿರುವಂತ ಒಂದು ಸಜೆಷನ್ ಕೊಡ್ತೀನಿ. ಡೇಟ್ ಆಫ್ ಬರ್ತ್ ಗೊತ್ತಲ್ವಾ? ಹೌದು ಗುರುಜಿ. ಆ ಡೇಟ್ ಆಫ್ ಬರ್ತ್ ತಗೊಂಡೋಗಿ ಅಲ್ಲಿರೋ ಜ್ಯೋತಿಷಿಗಳು ಕಂಪ್ಯೂಟರ್ ಇದರಲ್ಲೋ ಮೊದಲು ಮಗನ ಜಾತಕ ಕಾಪಿ ಮಾಡಿಕೊಂಡು ನಾಳೆ ಬೆಳಗ್ಗೆ ಅಕ್ಷಯ ತೃತೀಯ ದಿನ ದೇವ್ರ ಮುಂದೆ ಇಟ್ಟು ಒಂದು ಅಕ್ಷತೆ ಹಾಕಿ ಅದ್ರ ಮೇಲೆ ಮೊದಲು ಜಾತಕ ಕಾಪಿಯನ್ನು ಕೈಲಿಟ್ಕೊಳ್ಳಿ. ಮೊದಲು ಶ್ರೀ ಗಣೇಶ ಆಗಬೇಕಾಗಿರೋದು ಅಲ್ಲಿ. ಅದರಿಂದ ಆದಮೇಲೆ ಮಿಕ್ಕಿದ ಫಲಗಳನ್ನು ನಾವು ಹೇಳೋಣ ಮುಂದೆ. ಸರಿ ಸರಿ. ಈಗ ವಿಠಲ್ ಭಟ್ರೆ, ಸಾಕಷ್ಟು ಜನ ಈಗ ಫೋನ್ ಮಾಡಿದ್ರೆ ಕೇಳೋದು ಒಂದೇ. ಹೌದು ಹೌದು ಹೌದು, ಅಕ್ಷಯ ತೃತೀಯ ಹಿನ್ನೆಲೆಯಲ್ಲಿ ಅವರ ಪ್ರಶ್ನೆ ಇದ್ದರೆ ಒಳ್ಳೆಯದು ಅಂತ. ಈಗ ಅಕ್ಷಯ ತೃತೀಯ ಇವತ್ತಿರುವಂಥ ಹಿನ್ನೆಲೆಯಲ್ಲಿ ಎಲ್ಲ ರಾಶಿಯವ್ರಿಗೂ ಅವರವರ ರಾಶಿಗೆ ಅನುಗುಣವಾಗಿಯೇ ಫಲಗಳು ಕೂಡ ಸಿಗತ್ತೆ. ಹೇಗೆ ಅಂತ ನಾವು 3 ರಾಶಿಯ ಬಗ್ಗೆ ಮಾತನಾಡ್ತಾ ಹೋಗೋದಾದರೆ?
ನೋಡಿ, ಅಂದರೆ ಅಕ್ಷಯ ತದಿಗೆಯನ್ನು ಗಮನದಲ್ಲಿಟ್ಟುಕೊಂಡು, ಅಕ್ಷಯ ತೃತೀಯವನ್ನು ಗಮನದಲ್ಲಿಟ್ಟುಕೊಂಡು, ಗ್ರಹಸದಿಗಳನ್ನು ಗಮನದಲ್ಲಿಟ್ಟುಕೊಂಡು, ಗೋಚಾರದ ಗ್ರಹಸದಿಗಳನ್ನು ಗಮನದಲ್ಲಿಟ್ಟುಕೊಂಡು ಸಮಸ್ಯೆಗಳನ್ನು ಪರಿಹಾರ ಮಾಡ್ಕೊಳ್ಳೋಕ್ಕೋಸ್ಕರವಾಗಿ ಒಳ್ಳೆಯ ಸಮಯ ಇದು ಅಂತ ಹೇಳ್ಬೋದು. ಈ ತಿಂಗಳ ವೈಶಾಖ ಮಾಸ ಎಲ್ಲ ನಿಮಗೆ ತುಂಬ ಅನುಕೂಲಕರವಾಗಿಯೇ ಇರ್ತದೆ. ಅದರಲ್ಲಿ ವಿಶೇಷವಾಗಿ ಮೇಷರಾಶಿ ಅಂತ ತೆಗೆದುಕೊಳ್ಳೋಣ. ಮೇಷರಾಶಿ ಅಂತ ತೆಗೆದುಕೊಳ್ಳೋಕೆ ಹೋದರೆ ಮೇಷರಾಶಿಯವರಿಗೆ ತೃತೀಯ ವ್ಯಯಾಧಿಪತಿಯಾದ ಗುರು ತೃತೀಯದಲ್ಲಿದ್ದು ಬುಧನ ಒಂದು ಸಂಚಾರ ಆಗ್ತದೆ. ಬುಧಾದಿತ್ಯ ಯೋಗ, ಬುಧನು ಸಹ ಮುಂದೆ ಅಂದರೆ ಮೇಷರಾಶಿಗೆ ಬುಧ ಸಂಚಾರ ಆಗ್ತಾ ಇದೆ. ಅದರ ಜೊತೆಗೆ ಶುಕ್ರ ಇವತ್ತು ಬಿಟ್ಟು 2ನೇ ಮನೆಗೆ ಹೋಗ್ತಾನೆ. ಸೊ ಶುಕ್ರನ ಒಂದು ಚಲನೆ ಅವ್ರಿಗೊಂದು ಸ್ವಲ್ಪ ರಿಲೀಫ್ ಅಂತ ಹೇಳ್ಬೋದು. ಒಂದು ಸ್ವಲ್ಪ ಶುಭ ಕಾರ್ಯಗಳು ಮಾತಾಡಲಿಕ್ಕೆ, ಶುಭ ಕಾರ್ಯಗಳನ್ನ ಆರಂಭಿಸಲಿಕ್ಕೆ ಒಂದು ಒಳ್ಳೆಯ ಸೂಚನೆ, ಶುಭ ಸೂಚನೆಗಳು ಸಿಗ್ತದೆ. ಯಾವುದೋ ಒಂದು ಕಷ್ಟ ಇದ್ದೀವಿ, ಇದಕ್ಕೇನಪ್ಪ ದುಡ್ಡಿಗೆ ಏನು ಮಾಡೋದಪ್ಪ ಅನ್ನೋ ಯೋಚನೆ ಇದ್ದರೆ ಒಂದು ಗೋಚರ, ಇಲ್ಲೊಂದು ಕಡೆ ದುಡ್ಡು ಬರುತ್ತೆ ನಮಗೆ, ನಾ ಇದೊಂದಿನ ವ್ಯವಸ್ಥೆ ಮಾಡ್ಕೊಳ್ಬಹುದು, ಓಕೆ, ಅದೊಂದು ಧೈರ್ಯ ಬರ್ತಕ್ಕಂಥದ್ದು, ಕೌಟುಂಬಿಕವಾಗಿ ಒಂದು ಸ್ವಲ್ಪ ನೆಮ್ಮದಿಯನ್ನು ಕಾಣ್ತಕ್ಕಂಥದ್ದು ಮೇಷರಾಶಿಯವರಿಗೆ ಇದೆ. ವಿಶೇಷವಾಗಿ ಮೇಷರಾಶಿಯವರು ಸಹ ಅಷ್ಟೇ, ಅಕ್ಷಯ ತದಿಗೆಯ ದಿವಸ ಅವರು ಶುಭ ಕಾರ್ಯಗಳಾಗಬೇಕು ಅಂತಂದ್ರೆ ಅವರೆಯನ್ನು ದಾನ ಮಾಡ್ತಕ್ಕಂಥದ್ದು ತುಂಬ ಒಳ್ಳೆಯದಾಗಿರ್ತದೆ. ಇನ್ನು ರತ್ನಾದಿ ವಿಚಾರಗಳು, ಬಂಗಾರ ತೆಗೆದುಕೊಳ್ಳುವ ಸಾಧ್ಯತೆ ಇದೆ ಅವ್ರಿಗೆ ಏನಾರು ಇದೆ ಅಂತ ಆದರೆ ಜಲರತ್ನ ಅಂತ ಒಂದು ಸಿಗ್ತದೆ. ಸೊ ಆ ಜಲರತ್ನವನ್ನೆಲ್ಲರೂ ಖರೀದಿ ಮಾಡಿಕೊಂಡ್ರೆ, ಬೆಳ್ಳಿನಲ್ಲೋ ಏನೋ ಜಲರತ್ನ ಅಂತ ಒಂದು ಸಿಗುತ್ತೆ, ಅಕ್ವಾಮೆರಿನ್ ಅಂತಾರೆ. ಸೊ ಆ ಜಲರತ್ನವನ್ನು ಅವರು ಧಾರಣೆ ಮಾಡ್ಕೊಳ್ತಾ ಪರ್ಚೇಸ್ ಮಾಡಿಕೊಂಡ್ರು ಸಾಕು, ಇವತ್ತಿನ ಪರ್ಚೇಸ್ ಮಾಡಿ ಇಟ್ಕೊಂಡ್ರು ಸಾಕು, ಮೇಷರಾಶಿಯವರಿಗೆ ಒಳ್ಳೆಯ ಅನುಕೂಲಗಳಾಗತ್ತೆ ಅದರಿಂದ. ಇನ್ನು ವೃಷಭ ರಾಶಿ ಬರ್ತೀನಿ, ಕಾಲರ್ ಇದ್ದಾರೆ, ಮಾತನಾಡ್ಸ್ಕೊಂಡ್ಬಿಡೋಣ. ಸೋಮನಾಥ್ ಅವ್ರು ಕರೆ ಮಾಡಿದ್ದಾರೆ ದಾವಣಗೆರೆಯಿಂದ. ನಮಸ್ಕಾರ ಸೋಮನಾಥ್ ಅವರೇ. ನಮಸ್ಕಾರ ಮೇಡಮ್, ನಾನು ಮಡ್ರಳ್ಳಿ ಅಂತ ಗ್ರಾಮ, ಬೆಂಗಳೂರು ತಾಲೂಕು, ದಾವಣಗೆರೆ ಜಿಲ್ಲೆಯಿಂದ ಮಾತಾಡ್ತಿದ್ದೀನಿ. ಸರಿ, ತಮ್ಮ ಪ್ರಶ್ನೆ ಸರ್. ಗುರುಗಳಿಗೂ ನಮಸ್ಕಾರ. ನಮಸ್ಕಾರ, ಪ್ರಶ್ನೆ ಕೇಳಿ. ಎಲ್ರಿಗೂ ಬಸವ ಜಯಂತಿ ಶುಭಾಶಯಗಳು. ಮತ್ತೆ ನಂದು ವೃಷಭ ರಾಶಿ, ರೋಹಿಣಿ ನಕ್ಷತ್ರ ಇದೆ. ನಾನೊಬ್ಬ ಜವಾರಿ ಆಕಳಗಳ ಸೇವೆ ಮಾಡಿಕೊಂಡು ನಂದು ದಿನನಿತ್ಯದ ಕಾಯಕ ಅದೇ ಆಗಿರುತ್ತೆ. ನಾನೊಬ್ಬ ರೈತ ಇದ್ದೇನೆ. ನನಗೆ ಆದಾಯ ಸಿಗುತ್ತಿಲ್ಲ ಅನ್ನುವುದು ಒಂದು ಕೊರಗಿದೆ ಸ್ವಾಮಿ. ಆದಾಯ ಇಲ್ಲ ಅನ್ನೋ ಕೊರಗು. ಓಕೆ, ಸರಿ ಸರಿ. ಗೋಸೇವೆ ಮಾಡ್ತಾ ಇದ್ದೀರಿ, ರೈತರು ತಾವು. ತಮ್ಮ ಪ್ರಶ್ನೆ ಅರ್ಥ ಆಯ್ತು. ನೋಡಿ, ವೃಷಭ ರಾಶಿ ಅಂತ ಹೇಳಿದಿರಿ, ನಿಮ್ಮ ಹೆಸರು ಬಲ್ದ ಮೇಲೆ ವೃಷಭ ರಾಶಿಯೋ ಜನ್ಮ ದಿನಾಂಕದ ಪ್ರಕಾರ ವೃಷಭ ರಾಶಿಯೋ ಗೊತ್ತಿಲ್ಲ. ನಿಮ್ಮ ವಯಸ್ಸನ್ನು ನಾನು ಅಂದಾಜು ಮಾಡಿದ್ರೆ ಬಹುಶಃ ಹೆಸರು ಬಲ್ದ ಮೇಲೆ ನೀವು ವೃಷಭ ರಾಶಿ ಅಂತ ಹೇಳ್ತಾ ಇದ್ದೀರಿ ಅನ್ನುವ ಒಂದಿದೆ. ಬಟ್ ವೃಷಭ ರಾಶಿಯವರಿಗೆ ದುಡ್ಡು ತುಂಬ ಚೆನ್ನಾಗಿ ಬರಬೇಕು ಅಂತಂದರೆ ನೋಡಿ, ಈಗ ವೃಷಭ ರಾಶಿಗೆ ಆ್ಯಕ್ಚುಲಿ ಗುರುಬಲ ನಡೀತಾ ಇದೆ, ದ್ವಿತೀಯದಲ್ಲೇ ಇದ್ದಾನೆ ಗುರು, ಲಾಭಾಧಿಪತಿಯಾಗಿ ದ್ವಿತೀಯದಲ್ಲಿದ್ದಾನೆ, ತುಂಬ ಚೆನ್ನಾಗಿ ಆಗಬೇಕಾಗಿತ್ತು. ಬಟ್ ಆದರೂ ನಿಮಗೆ ಆಗ್ತಾ ಇಲ್ಲ, ಆದಾಯ ಬರ್ತಾ ಇಲ್ಲ, ದುಡ್ಡು ಬರ್ತಾ ಇಲ್ಲ ಅಂದರೆ ಬಹುಮುಖ್ಯವಾಗಿ ವಿಷ್ಣುವಿನ ಆರಾಧನೆಯನ್ನು ಮಾಡಬೇಕು. ಸಿಂಪಲ್ ಇಂದ ಹಿಡಿದು ದೊಡ್ಡ ಪ್ರಮಾಣದವರೆಗೆ ಏನಾಗುತ್ತೋ ಅದು ವಿಷ್ಣುವಿನ ಆರಾಧನೆಯನ್ನು ಮಾಡಬೇಕು. ಪ್ರತಿ ದಿವಸ ವಿಷ್ಣು ಸಹಸ್ರನಾಮನ ಯೂಟ್ಯೂಬಲ್ಲೇ ಸಿಗುತ್ತೆ, ಆರಾಮಾಗಿ ಕೇಳಿಸ್ಕೊಂಡು ಕೂತ್ಕೊಂಡ್ರು ಕೂಡ ಬೆಳಗ್ಗೆ ಎದ್ದು ಸ್ನಾನ ಆದಮೇಲೆ ಒಮ್ಮೆ ವಿಷ್ಣು ಸಹಸ್ರನಾಮ, ರಾತ್ರಿ ಮಲಗುವ ಮುನ್ನ ಒಮ್ಮೆ ವಿಷ್ಣು ಸಹಸ್ರನಾಮ. ಇನ್ನು ತಿರುಪತಿ ತಿರುಮಲ ವೆಂಕಟೇಶ್ವರನ ನಿಮಗೆ ಆರೋಗ್ಯ ಬಾಧೆ ಇಲ್ಲ, ಶಕ್ತಿ ಇದೆ ಅಂತ ಆದರೆ ಬುಧವಾರ ದಿವಸ ನಡೆದುಕೊಂಡು ಶ್ರೀವಾರಿ ಮೆಟ್ಲು ಅಂತಿದೆ, ಚಿಕ್ಕದು ಕೂಡ ಇದೆ. ಸೊ ಚಿಕ್ಕದಾದರೂ ಪರವಾಗಿಲ್ಲ, ಬುಧವಾರ ದಿವಸ ಮೆಟ್ಲು ನಡೆಕೊಂಡು ಮೆಟ್ಲೆತ್ತಿ ಸ್ವಾಮಿಯ ದರ್ಶನವನ್ನು ಬುಧವಾರ ದಿವಸ ಮಾಡ್ತಕ್ಕಂಥದ್ದು 6 ತಿಂಗಳಿಗೋ ವರ್ಷಕ್ಕೊಮ್ಮೆ ನಿಮಗೆ ಆರ್ಥಿಕ ಉನ್ನತಿಯನ್ನು ಕೊಡ್ತದೆ. ವಿಷ್ಣು ಕ್ಷೇತ್ರಗಳು ಯಾವುದೇ ಇದ್ರೂ ಸಹ ಅಲ್ಲಿಗೆ ಹೋಗಿ ಒಂದು ಆರ್ಥಿಕ ವಿಚಾರಗಳ ಅನುಕೂಲ ಆಗಬೇಕು ಅಂತ ಪ್ರಾರ್ಥನೆ ಹಾರೈಕೆಗಳು ಮಾಡಿಕೊಳ್ತಕ್ಕಂಥದ್ದು ಸಹ ನಿಮಗೆ ಖಂಡಿತವಾಗಿ ಅನುಕೂಲ ಮಾಡಿ ಕೊಡ್ತದೆ. ಇನ್ನು ವೃಷಭ ರಾಶಿ ಅಂತ ಹೇಳ್ತಾ ಇದ್ದೀರಾ, ವೃಷಭ ರಾಶಿಗೆ ಧನಾಧಿಪತಿ ಬಂದು ಬುಧ ಗ್ರಹನಾಗಿರ್ತಾನೆ. ಬಲಗೈ ಕಿರುಬೆರಳಲ್ಲಿ ಒಂದು ಪಚ್ಚೆಯನ್ನು ಸಹ ಜಾತಕದಲ್ಲಿ ಬುಧ ಚೆನ್ನಾಗಿದ್ದರೆ ಧಾರಣೆ ಕೂಡ ಮಾಡಿಕೊಳ್ಳಬಹುದಾಗಿರ್ತದೆ. ಸೊ ಅದು ಕೂಡ ನಿಮಗೆ ಸ್ವಲ್ಪ ಅನುಕೂಲವನ್ನು ಮಾಡಿಕೊಡ್ತದೆ. ಇನ್ನು ನೀವು ನಮ್ಮ ಹತ್ರ ಈಗ ಪ್ರಶ್ನೆ ಮಾಡಿದ ಸಮಯವನ್ನು ಆಚರಿಸ್ಕೊಂಡು ಹೇಳಬೇಕಂದ್ರೆ ಸ್ವಲ್ಪ ನಿಮ್ಮ ಮನೆ ದೇವರನ್ನ ನೀವು ಬಿಟ್ಟಿರುವ ಸಾಧ್ಯತೆ ಇರ್ತದೆ, ಅಥವಾ ಮನೆ ದೇವ್ರ ಕಡೆ ಹೋಗದೇ ಇರುವ ಸಾಧ್ಯತೆ ಇರ್ತದೆ. ಮನೆ ದೇವ್ರ ಕಡೆ ಸ್ವಲ್ಪ ಜಾಸ್ತಿ ಗಮನ ಕೊಡಬೇಕು ನೀವು. ಸರಿ, ಅವರೆಲ್ಲ ಪ್ರಶ್ನೆಗಳಿಗೂ ಉತ್ತರ ಸಿಕ್ತು ಅಂತ ಭಾವಿಸ್ತಾ, ಹರೀಶ್ ಕಶ್ಯಪ್ರೆ, ಮೇಷರಾಶಿಯ ಬಗ್ಗೆ ತಿಳ್ಕೊಂಡ್ವಿ. ವೃಷಭ ರಾಶಿಯವರಿಗೆ ಈ ಅಕ್ಷಯ ತೃತೀಯದ ಫಲಾಫಲಗಳು ಹೇಗಿದೆ? ನಾನು ಆಗಲೇ ಹೇಳಿದಂತೆ ಅದು ಮಾರ್ಚ್ ಈ ಮೇನಲ್ಲಿ ಅದು ಒಂದು ಗ್ರಹ ಮೇಳ, ಒಂದು ಸಾರಾವಳಿ ಥರ ನಡೀತಕ್ಕಂಥದ್ದು. ಹಾಗಾಗಿ ಅಕ್ಷಯ ತೃತೀಯದ ಗ್ರಹಚಾರ ವಿಷಯದಲ್ಲಿ ವೃಷಭ ರಾಶಿಯವರಿಗೆ ಆಲ್ರೆಡಿ ಒಳ್ಳೆಯ ವರ್ಷವನ್ನು ಕಳೀತಾ ಇದ್ದಾರೆ. ಈ ತಿಂಗಳು ಪೂರ್ತಿ ಅವರಿಗೆ, ಅಂದರೆ ಮೇ ತಿಂಗಳ ಪೂರ್ತಿ ಅವರಿಗೆ ಗುರುಬಲ ಇನ್ನೂ ಇರ್ತದೆ, ಆಯಿತಾ. ಹಾಗಾಗಿ ಶನಿಯ ದೃಷ್ಟಿ ವೃಷಭ ರಾಶಿಯವರಿಗೆ ಇರ್ತಕ್ಕಂಥದ್ದು ಸಾಮಾನ್ಯ. ತುಂಬ ಜನ ಅದ್ರ ಬಗ್ಗೆ ಗಮನ ಹಾಕಲ್ಲ. ದ್ವಿತೀಯದಲ್ಲಿ ಗುರು, ಜನ್ಮದಲ್ಲಿ ಶುಕ್ರ, ಕುಜನ ಬಾಧೆ, ಏಕಾದಶದಲ್ಲಿ ಶನಿ, ಚತುರ್ಥದಲ್ಲಿ ಕೇತು,
ಕರ್ಮದಲ್ಲಿ ರಾಹು ಅಂತಂತಲ್ಲ ಚೆನ್ನಾಗಿ ನಡೀತಿರುತ್ತಿಲ್ಲ ಅಂತಲ್ಲ. ಆದರೆ ದಿ ಪಾಯಿಂಟ್ ಟು ಬಿ ನೋಟೆಡ್, ವೃಷಭ ರಾಶಿಯವರಿಗೆ ವ್ಯಸನಾದಿ ದೋಷಗಳು ಕಾಡತಕ್ಕಂತಹ ವರ್ಷ ಇದು. ವ್ಯಸನ ಅಂತಂತಂದರೆ ಏನು ಕುಡಿತ, ಜೂಜು, ಏನು ದುಷ್ಟ ಸ್ತ್ರೀಯರ ಸಂಘ, ದುಷ್ಟ ಜನರ ಸಂಘ, ಅಥವಾ ಅವರಿಂದ ಪ್ರೇರಿತನಾಗಿ ಹಾಳಾಗ್ತಕ್ಕಂಥದ್ದು, ಈ ರೀತಿಯ ದೋಷಗಳು ಬಲಿತಕ್ಕಂಥದ್ದು. ದಶಮದಲ್ಲಿ ರಾಹು ಇರಬೇಕಾದ್ರೆ ಅದೊಂಥರ ಅದಕ್ಕೆ ಜೂಜು ಅನ್ನೋದು. 100 ರೂಪಾಯಿ ಅದನ್ನ 100 ರೂಪಾಯಿ ಫಸ್ಟ್ ಸಂಪಾದನೆ ಕೊಟ್ಬಿಡ್ತಾನೆ, ಆಮೇಲೆ ಒಂದು 1000 ರೂಪಾಯಿ ಆಗುವಂತೆ ನಿರ್ಮಾಣ ಆಗುತ್ತೆ ಆಯ್ತಾ. ಆ 1000 ಗಳಿಸಕ್ಕೆ ಹೋಗಿ 100 ಕಳ್ಕೊಂಡು 1000 ಕಳ್ಕೊಳ್ತಾನೆ. ಈ ರೀತಿಯ ದೋಷಗಳು ವೃಷಭ ರಾಶಿಯವರಿಗೆ ಬರಲಿಕ್ಕೆ ಸಾಧ್ಯತೆ ಉಂಟು. ಶುಕ್ರನು ಸ್ವಕ್ಷೇತ್ರದಲ್ಲಿ ಇರುವುದರಿಂದ ಸ್ವಲ್ಪ ಸಜ್ಜನರ ಸಂಘದಲ್ಲಿ ಇರಲಿಕ್ಕೆ ಪ್ರಯತ್ನ ಮಾಡಬೇಕು. ದ್ವಿತೀಯದಲ್ಲೇ ಗುರುವು ಇರುವುದರಿಂದ ಒಳ್ಳೆಯವರ ಸಂಘದಿಂದ ಹೆಚ್ಚು ನಾವು ಪ್ರಯೋಜನವನ್ನು ಪಡಿಬೇಕು ಅಂತ ನಾನು ಅದನ್ನು ಹೇಳ್ತಿರೋದು. ಮಿಥುನ ರಾಶಿಯನ್ನು ಹೇಳಬೇಕಾ ಈಗ? ಮುಂದೆ ಕಾಲರ್ ಇದೆಯಾ? ಮುಂದಿನ ಕಾಲರ್ ನಮ್ಮ ಜೊತೆ ರೆಡಿ ಇದ್ದಾರೆ. ಸರ್ ನಮಸ್ತೆ, ರಾಜೇಶ್ ಅವರು ಮೈಸೂರಿನಿಂದ ಕರೆ ಮಾಡಿದ್ದಾರೆ. ರಾಜೇಶ್ ಅವರೇ, ನನ್ನ ಧ್ವನಿ ಕೇಳಿಸ್ತಿದ್ಯಾ? ನಮಸ್ತೆ ಮೇಡಮ್. ತಮ್ಮ ಪ್ರಶ್ನೆ ದಯವಿಟ್ಟು ಟಿವಿ ವಾಲ್ಯೂಮ್ ಮ್ಯೂಟ್ ಮಾಡಿ ರಾಜೇಶ್ ಅವರೇ. ಪ್ರಶ್ನೆ ಏನಿಲ್ಲ, ಅಕ್ಷಯ ತೃತೀಯದಿಂದ ಹಲೋ ಮಾತಾಡಿ ಕೇಳಿಸ್ತಾ ಇದೆ. ಅಕ್ಷಯ ತೃತೀಯ ದಿನದಂದು ನಾವು ಏನಾದ್ರು ಗೋಲ್ಡ್ ತಗೊಳ್ಳೇಬೇಕಾ ಇಲ್ಲ ಬೇರೆ ಏನಾದ್ರು ಪರ್ಚೇಸ್ ಮಾಡ್ಬೋದಾ ಅಂತ ಅದನ್ನೇ ಹೇಳ್ತಾ ಇದ್ರು. ಆಗಲೇ ಎಲ್ಲ ಮಾತಾಡಿದ್ದೀವಿ ಇದ್ರ ಬಗ್ಗೆ, ನೀವು ಕೇಳಿಸ್ಕೊಂಡಿಲ್ಲ ಅನ್ಸುತ್ತೆ. ಸಂಕಲ್ಪದ ವಿಷಯದಿಂದ ಹಿಡಿದು ಪರಶುರಾಮನ ಶ್ಲೋಕದಿಂದ ವರೆಗೂ ಎಲ್ಲದನ್ನೂ ನಾವು ಫಸ್ಟ್ ಪಾರ್ಟಲ್ಲಿ ಹೇಳಿದ್ವಿ, ನೀವು ನೋಡಿಲ್ಲ ಅಂತ ಅಂದ್ಕೊಳ್ತೀವಿ. ಅಕ್ಷಯ ತೃತೀಯದ ದಿನ ಸ್ವರ್ಣ ಖರೀದಿಯು ಕೂಡ ಒಂದು ಪ್ರಥಾ ಅಷ್ಟೇನೇ, ಆದರೆ ತಗೊಳ್ಳೇಬೇಕು ಅಂತಂತಲ್ಲ. ಮನೆಯಲ್ಲಿ ಮುಖ್ಯವಾಗಿ ಮಾಡಬೇಕಾಗಿರ್ತಕ್ಕಂತಹ ಸಂಕಲ್ಪ, ದೇವರ ಪೂಜೆ, ಗೋವಿನ ಪೂಜೆ, ತುಳಸಿ, ಪರಿಮಳ ಪತ್ರಪುಷ್ಪಾದಿಗಳಿಂದ ಅರ್ಚನೆ ಮತ್ತು ಪರಶುರಾಮ ದೇವನಿಗೆ ಅರ್ಘ್ಯ ಪ್ರದಾನ, ಬ್ರಾಹ್ಮಣನಿಗೆ ಕಿಂಚಿತ್ ದಾನ, ಇದಿಷ್ಟನ್ನು ಮಾಡ್ತಕ್ಕಂಥದ್ದು ವಿಧಿ, ಶಾಸ್ತ್ರ ವಿಧಿ. ಮತ್ತು ಅನುಕೂಲ ಇದ್ದರೆ ನೀವು ಚಿನ್ನವನ್ನು ತಗೊಳ್ಬೋದು, ಇಲ್ಲ ಅಂದರೆ ಬೇರೆ ಏನಾದರೂ ವಸ್ತುವನ್ನು ಅವತ್ತು ನೆನಪಿಗೋಸ್ಕರ ಅಂತ ತಗೊಳ್ಳಿಕ್ಕೂ ಏನು ಬಾಧೆ ಇಲ್ಲ. ಸರಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.